ನಿಮ್ಮ ಚಾನಲಲ್ಲಿ ನೀವು ಏನು ಮಾಡಿದ್ರು ಕೂಡ ಈ 4000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಬೇಗ 4000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ಹೇಳ್ತೀನಿ ಗೈಸ್. ಜಸ್ಟ್ ಅದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ 4000 ಅವರ್ಸ್ ಬೇಗ ಆಗಿಬಿಡುತ್ತೆ. ಆಯಿತಾ? ಆ ಒಂದು ಟ್ರಿಕ್ಸ್ಗಳೇನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಬೇಗ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದೊಂದು ಟ್ರಿಕ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ಅದನ್ನು ಫಾಲೋ ಮಾಡ್ತಾ ಹೋಗಿ. ನೋಡಿ, ಯೂಟ್ಯೂಬಲ್ಲಿ ನಿಮಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟ್ ಟ್ರಿಕ್ ನಾನು ನಿಮಗೆ ಕೊಡುವಂಥದ್ದು, ಆದಷ್ಟು ನೀವು ಲಾಂಗ್ ವೀಡಿಯೋಸ್ನ ನೀವು ಮಾಡಬೇಕಾಗತ್ತೆ. ಅಂದರೆ ಅರೌಂಡ್ ಒಂದು 6 to 12 ಮಿನಿಟ್ಸ್ ಇರುವಂಥ ಒಂದು ಲಾಂಗ್ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಸೊ ನೀವು ಎಷ್ಟು ಲಾಂಗ್ ವೀಡಿಯೋಸ್ಗಳನ್ನ ಮಾಡ್ತಿರೋ ಅಷ್ಟು ನಿಮಗೆ ವಾಚ್ ಟೈಮು ಬೇಗ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ತುಂಬ ಜನರ ವೀಡಿಯೋಸ್ಗಳು ವೈರಲ್ ಆಗುವಂಥದ್ದು ಜಾಸ್ತಿ ನಿಮಿಷ ಯಾರು ವೀಡಿಯೋ ಮಾಡಿರ್ತಾರೆ ಅಂಥವ್ರ ವೀಡಿಯೋ ವೈರಲ್ ಆಗ್ತವೆ. ಆಯಿತಾ? ಸೊ ಎಕ್ಸಾಂಪಲ್ ನೀವು ವ್ಲಾಗ್ಸ್ಗಳು ನೋಡ್ಬೋದು, ಅಥವಾ ಏನಾದರೂ ಒಂದು ಟ್ಯುಟೋರಿಯಲ್ಗಳನ್ನ ನೋಡ್ಬೋದು. ಇದರಲ್ಲೆಲ್ಲ ಜಾಸ್ತಿ ನಿಮಿಷ ಅವ್ರು ತಗೊಂಡಿರ್ತಾರೆ. ಆ ಜಾಸ್ತಿ ನಿಮಿಷ ಅಂಥ ವೀಡಿಯೋಸ್ಗಳನ್ನ ಯೂಟ್ಯೂಬರು ಜಾಸ್ತಿ ಪುಷ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ಲೆಂತಾಗಿ ನೀವು ಮಾಡಿರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ವಾಚ್ ಟೈಮ್ ಕವರ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ವೀಡಿಯೋ ವೈರಲ್ ಆಗಿಬಿಡ್ತು ಅಂತಂದರೆ ಅದೊಂದರಲ್ಲೇ ನಿಮಗೆ ಒಳ್ಳೆ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೀವು ಆದಷ್ಟು ಲಾಂಗ್ ವೀಡಿಯೋಸ್ಗಳನ್ನ ನೀವು ಫೋಕಸ್ ಮಾಡಿ ಇದರಿಂದ ವಾಚ್ ಟೈಮ್ನ ನೀವು ಬೇಗ ಮಾಡ್ಬೋದು. ಇನ್ನು ಎರಡನೇ ಟ್ರಿಕ್ಕನ್ನು ನೋಡೋಣ. ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ಹುಕ್. ಸೊ ನೋಡಿ, ಯೂಟ್ಯೂಬಲ್ಲಿ ಎಷ್ಟು ಇಂಪಾರ್ಟೆಂಟ್ ಹುಕ್ ಅಂತಂದರೆ, ಸೊ ನಿಮ್ಮ ವಿಡಿಯೋನ ನೋಡೋದಕ್ಕೆ ಮುಖ್ಯ ಕಾರಣವೇ ಹುಕ್ ಇರುತ್ತೆ. ಹುಕ್ ಬರೋ ಥರ ನೀವು ಮಾಡಬೇಕು. ನೋಡಿ, ಈಗ ಎಕ್ಸಾಂಪಲ್ ಇವಾಗ ನೀವೇ ಅಬ್ಸರ್ವ್ ಮಾಡಿದ್ರಿ, ನಾನೀಗ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋನ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಕೆ ಶ್ರೇಯಸ್ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರು ಯೂಟ್ಯೂಬಲ್ಲಿ 4000 ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ನೋಡ್ತಾ ಇರಿ, ನಾನು ನಿಮ್ಗೆ ಹೇಳ್ತೀನಿ ಅಂತಂದರೆ ಹೆಂಗಿರ್ತದೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. 4000 ಅವರ್ಸ್ ವಾಚ್ ಟೈಮ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸೀಕ್ರೆಟ್ ಟ್ರಿಕ್ಸ್ಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಹೆಂಗಿದೆ ಡಿಫ್ರೆನ್ಸ್. ಸೊ ಎರಡರಲ್ಲಿ ಯಾವುದು ನಿಮಗೆ ಕಲ್ತು ಬಿಡ್ತಾರೆ ಬುದ್ಧಿಗಳ, ಗುರ್ರ ಅನಿಸೋದು ಗಾಡಿಗಳ ಕಾಸು ಕುಣಿತದೇನೋ ಇರಲಿ ಬಿಡಿಯೋತಾಗಿ. ನೋಡಿ, ಏನಪ್ಪ ಅಂತಂದರೆ ನೀವು ಹೆಂಗೆ ಸ್ಟಾರ್ಟಿಂಗಲ್ಲಿ ಹೇಳ್ತೀರಾ ಅದು ಇಂಪಾರ್ಟೆಂಟ್ ಗೈಸ್. ಆಯಿತಾ? ಆ್ಯಂಡ್ ನೀವು ಹೇಳಕ್ಕೆ ತಕ್ಕಂಗೆ ವೀಡಿಯೋದಲ್ಲಿ ಇರಬೇಕು. ವೀಡಿಯೋದಲ್ಲಿ ಈಗ 4000 ಅವರ್ಸ್ ವಾಚ್ ಟೈಮ್ ಟ್ರಿಕ್ಸ್ ಕೊಡ್ತೀನಿ ಅಂದ್ಬಿಟ್ಟು ವೀಡಿಯೋದಲ್ಲಿ ಏನೂ ಕೊಡಲಿಲ್ಲ ಅಂತಂದರೆ ಕತೆ ಓಡಿದ್ರೆ ಆಮೇಲೆ ನೆಕ್ಸ್ಟು ನಿಮ್ಮ ವೀಡಿಯೋ ನೋಡೋಕ್ಕೆ ಬರೋಲ್ಲ ಆಡಿಯನ್ಸ್ಗಳು. ಸೊ ಇದು ಕೂಡ ಮೈಂಡಲ್ಲಿ ಇರಬೇಕು. ಸೊ ಹಾಗಾಗಿ ಹುಕ್ ತುಂಬ ಇಂಪಾರ್ಟೆಂಟು. ಸೊ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲೇ ನೀವು ಆಡಿಯನ್ಸ್ಗಳನ್ನ ನೀವು ಎಳೆದು ಕೂರಿಸ್ಕೋಬೇಕು. ನಾನು ಇದನ್ನು ಕೊಡ್ತೀನಿ, ಇದು ನಿಮಗೆ ಬೇಕಾದರೆ ವೀಡಿಯೋನ ಕೊನೆ ತನಕ ನೋಡಿ ಅಂತ. ಆ್ಯಂಡ್ ಅಷ್ಟೇ ವ್ಯಾಲ್ಯೂ ಇರುವಂಥ ಕಂಟೆಂಟ್ನ ನೀವು ಮಾಡಿರಬೇಕು. ಅದರಲ್ಲಿ ನೀವು ಅಂಥದ್ದೇ ಆದಂಥ ಒಂದು ಅವರಿಗೆ ಬೇಕಾಗಿರುವಂಥ ಒಂದು ಟ್ರಿಕ್ಕನ್ನು ನೀವು ಹೇಳಲೇಬೇಕು. ಆಯಿತಾ? ಇದು ನಿಮ್ಮ ಕರ್ತವ್ಯ. ಸೊ ಇದನ್ನು ಮಾಡ್ತು ಅಂತಂದರೆ ಸೊ ಆಟೋಮೆಟಿಕಲಿ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂತಂದರೆ ನಿಮ್ಮ ವೀಡಿಯೋನ ಕೊನೆ ತನಕ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ವೀಡಿಯೋನ, ಆಗ ನಿಮಗೆ ವಾಚ್ ಟೈಮ್ ಆಟೋಮೆಟಿಕಲಿ ಬರುತ್ತೆ. ಓಕೆ, ಸೊ ಇದು ಎರಡನೇ ಟ್ರಿಕ್ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ. ಇನ್ನು ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ ಪ್ಲೇಲಿಸ್ಟ್. ಯೂಟ್ಯೂಬಲ್ಲಿ ಪ್ಲೇಲಿಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೇಲಿಸ್ಟಿಂದ ನೀವು ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡ್ಬೋದು. ಆಯಿತಾ? ನೀವು ನೋಡಿ, ನನ್ನ ಚಾನಲ್ನ ನೀವು ತೆಗೆದು ನೋಡಿದ್ರೆ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡ್ತು ಅಂತಂದರೆ ನಾನು ಪ್ರತಿಯೊಂದನ್ನು ಕೂಡ ಪ್ಲೇಲಿಸ್ಟ್ ಮಾಡಿದ್ದೀನಿ. ನೀವು ತೆಗೆದು ನೋಡ್ತು ಅಂತಂದರೆ ಅಬ್ಸರ್ವ್ ಮಾಡಿದ್ರೆ ಯೂಟ್ಯೂಬ್ ಟಿಪ್ಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಆಯಿತಾ? ಅದೇ ಥರ ಇನ್ಸ್ಟಾಗ್ರಾಮ್ ಟಿಪ್ಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದೇ ಥರ ಐಫೋನ್ ಟಿಪ್ಸ್ ಅಂತಲೂ ಕೂಡ ಮಾಡಿದ್ದೀನಿ. ಇವೆಲ್ಲ ಯಾವಾಗ ಮಾಡಿದೆ ಅಂದ್ಕೊಂಡಿದ್ದೀರಾ? ಈ ವರ್ಷಗಳೇ ಆಗೋದಾಗ ತುಂಬ ವರ್ಷಗಳಾಗೋದು ಇವೆಲ್ಲ ಮಾಡಿ ಪ್ಲೇಲಿಸ್ಟ್ನ. ಸೊ ಸ್ಟಾರ್ಟಿಂಗಿಂದನೂ ಈ ಥರ ಪ್ಲೇಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪ್ಲೇಲಿಸ್ಟ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ, ನೋಡಿ, ಈಗ ಯಾರಾದರೂ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತಾರವರು, ನನ್ನ ವೀಡಿಯೋ ನೋಡಿ ತಿಳ್ಕೊಬೇಕು ಅಂತಾರವರು, ನನ್ನ ಪ್ಲೇಲಿಸ್ಟ್ನ ಅವ್ರು ಓಪನ್ ಮಾಡ್ತು ಅಂತಂದರೆ ಎಲ್ಲ ವೀಡಿಯೋಗಳು ಡೈರೆಕ್ಟಾಗಿ ಆ್ಯಡಪ್ ಆಗಿರ್ತವೆ. ಸೊ ಅವರು ಒಂದು ವೀಡಿಯೋ ನೋಡೋದ್ರಿಂದ ಇನ್ನೊಂದು ವೀಡಿಯೋನ ಡೈರೆಕ್ಟಾಗಿ ನೋಡ್ಕೋಬೋದು. ಈ ಥರ ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ವಾಚ್ ಟೈಮು ಕೂಡ ಇನ್ಕ್ರೀಸ್ ಆಗುತ್ತೆ. ಅಟ್ ಎ ಟೈಮ್ ಆಡಿಯನ್ಸ್ಗಳಿಗೆ ಒಂದೇ ಒಂದು ವೇದಿಕೆಯಲ್ಲಿ ಎಲ್ಲನೂ ಕೂಡ ನೀವು ಕೊಟ್ಟಂಗೆ ಆಗುತ್ತೆ. ಅವ್ರಿಗೆ ಈಸಿ ಆಗುತ್ತೆ ತೆಗೆದು ನೋಡೋದಕ್ಕೆ. ನೀವು ಪ್ಲೇಲಿಸ್ಟೇ ಮಾಡಿಲ್ಲ ಅಂತಂದರೆ ಆಡಿಯನ್ಸ್ಗಳು ಹೆಂಗೆ ಹುಡುಕ್ತಾರೆ?
ಅಲ್ವಾ. ಯೂಟ್ಯೂಬರ್ಸ್ ಹೊಸ ಯೂಟ್ಯೂಬರ್ಸ್ಗಳಾಗಬೇಕು ಅಂದ್ಕೊಂಡಿರೋ ಅವರು ಹೆಂಗೆ ಹುಡುಕ್ತಾರೆ ವೀಡಿಯೋ. ನೀವು ಎಷ್ಟೋ ವೀಡಿಯೋ ಹಾಕಿರ್ತಾರೆ. ಈಗ ನಾನೇ 4,000 ವೀಡಿಯೋ ಹಾಕಿನಿ, ಎಲ್ಲಿ ಹುಡುಕೋಕ್ಕಾಯ್ತದೆ ವೀಡಿಯೋಗಳನ್ನ. ಎಳಿತಾ ನಿಮಗೆ ಸುಸ್ತಾಗಲ್ವಾ. ಅದಕ್ಕೋಸ್ಕರ ಪ್ಲೇ ಲಿಸ್ಟ್ ಮಾಡಬೇಕು. ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ಒಂದು ವೀಡಿಯೋ ನೋಡಿದ ತಕ್ಷಣ ಇನ್ನೊಂದು ವೀಡಿಯೋ ಆಟೋಮೆಟಿಕಲಿ ಪ್ಲೇ ಆಗುತ್ತೆ. ಇದರಿಂದ ಸೊ ನಿಮಗೆ ವಾಚ್ ಟೈಮ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಪ್ಲೇ ಲಿಸ್ಟ್ ಕಡೆ ಫೋಕಸ್ ಮಾಡಬೇಕು. 4ನೇದು ಬಂದು ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ ಯೂಟ್ಯೂಬಲ್ಲಿ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ. ನೋಡಿ, ಲಕ್ಕಿ ಲಿಕೇಶ್ ಯಶು ಸುಮ್ಮನೆ 1-2-3 ದಿನ ವೀಡಿಯೋ ಹಾಕಲಿಲ್ಲ ಅಂತಂದರೆ ವ್ಯೂವರ್ಸ್ಗಳಿಗೆ ಅನಿಸ್ಬೇಕು ಇವ್ರು ಯಾಕೆ ವೀಡಿಯೋ ಹಾಕಲಿಲ್ಲ ಅಂತ. ಯಾಕೆ ಅಂತಂದರೆ ಸೊ ನಮ್ಮ ವೀಡಿಯೋನ ಅಷ್ಟು ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾವು ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಿದ್ದಾಗ ಸೊ ಅವರು ಪ್ರತಿದಿನ ನೋಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಸಡನ್ನಾಗಿ ನಾವು ಒಂದು ಬ್ರೇಕ್ ಹಾಕಿದಾಗ ಅವ್ರಿಗೆ ಯಾಕೆ ಇವ್ರು ವೀಡಿಯೋ ಹಾಕಿಲ್ಲ ಆ ಥರ ಒಂದು ಫೀಲ್ ಬರಬೇಕು. ಅಷ್ಟು ಲೆವೆಲ್ಗೆ ನೀವು ಕನ್ಸಿಸ್ಟೆನ್ಸಿನ ಯೂಟ್ಯೂಬಲ್ಲಿ ಮೇಂಟೈನ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಎಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ವಾಚ್ ಟೈಮ್ ಬರುತ್ತೆ. ನೀವು ಪ್ರತಿದಿನ ನೀವು ನನ್ನ ವೀಡಿಯೋನ ನೀವು ಡೈಲಿ ನೀವು ವಾಚ್ ಮಾಡ್ತಾಯಿತ್ತು ಅಂತಂದರೆ ನೀವು ನನಗೆ ಕನೆಕ್ಟ್ ಆಗಿಬಿಡ್ತೀರಾ. ಪರ್ಸ್ನಲಿ ನೀವು ಕನೆಕ್ಟ್ ಆಗ್ತೀರಾ. ಒಂದಿನ ವೀಡಿಯೋ ಹಾಕಿಲ್ಲ ಅಂದರೂ ಯಾಕೆ ಹಾಕಿಲ್ಲ ಅಂತ ನೀವು ನನ್ನ ಕೇಳ್ತೀರಾ. ತುಂಬ ಜನ ಕೇಳಿದ್ದೀರಾ ಅದನ್ನು, ಆಯಿತಾ. ಸೊ ಅದರಲ್ಲಿ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅರ್ಥ ಆಗುತ್ತೆ ನನಗೆ. ಸೊ ನೀವು ಅಪರೂಪಕ್ಕೆ ಸಡನ್ನಾಗಿ ಎದ್ಬಿಡೋದು, ಯೂಟ್ಯೂಬಲ್ಲಿ ಮಾಯ ಆಗಿಬಿಡೋದು, ಇರಲೇ ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋನೇ ಹಾಕಲ್ಲ ಒಂದಷ್ಟು ದಿನ ಅಂತಂದರೆ ಆಡಿಯನ್ಸ್ಗಳು ಮರೆತು ಹೋಗ್ತಾರೆ, ಆಯಿತಾ. ಸೊ ಆವಾಗ ನಿಮಗೆ ವಾಚ್ ಟೈಮು ಡೌನ್ ಆಗಿಬಿಡುತ್ತೆ, ನಿಮ್ಮ ಚಾನಲ್ ಡೌನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಏನಾದರೂ ಒಂದು ತುರ್ತು ಸನ್ನಿವೇಶಗಳು ಬಂದಾಗ, ಎಮರ್ಜೆನ್ಸಿ ಇದ್ದಾಗ, ಸೊ ಅಂಥ ಟೈಮಲ್ಲಿ ಬೇಕಾದರೆ ನೀವು ಬ್ರೇಕ್ ಮಾಡ್ಬೋದು, ಸ್ವಲ್ಪ ಫ್ರೀ ಮಾಡ್ಕೊಳ್ಬೋದು ನೀವು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ. ಬಟ್ ಅದೇ ಕಂಪಲ್ಸರಿ ಅದನ್ನೇ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತು ಅಂತಂದರೆ ಇದರಿಂದನೂ ಕೂಡ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಇನ್ನು ನೆಕ್ಸ್ಟು 5ನೇದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್. ಸೊ ನೋಡಿ, ಇದು ಒಂದು ಕಲೆ, ಆಯಿತಾ. ಸೊ ನೀವು ಯಾವ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತೀರ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಕೂತ್ಕೊಂಡು ಮಾತಾಡಿದ್ರೆ ಆಡಿಯನ್ಸ್ಗಳಿಗೆ ಇಷ್ಟ ಆಗೋಲ್ಲ. ಮ್ಯಾಟ್ರ್ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಬೇಕು, ತಲೆಗೆ ಹೋಗಬೇಕು, ಆ ಥರ ಹೇಳ್ಬೇಕು. ಸುಮ್ಮನೆ ನೀವು ಕೂತ್ಕೊಬಿಟ್ಟು ಬೇರೆಯವ್ರ ಬಗ್ಗೆ ಬೈಕ ಕೂತಿದ್ರೆ, ಬೇರೆಯವ್ರ ಬಗ್ಗೆ ಹೇಳ್ಕೊ ಕೂತಿದ್ರೆ ನೋಡ್ತಾರೆ ಜನಗಳು. ನೋಡೋತಂಗೆ ನೋಡ್ತಾರೆ, 1-2 ದಿನ ನೋಡ್ತಾರೆ, ಆಮೇಲೆ ಸುಸ್ತಾಗ್ಬಿಟ್ಟು ಇವರು ಇದೇ ಕೆಲಸ ಗುರು ಅನ್ಕೊಂಡು ಸುಮ್ಮನೆ ಆಯ್ತಾರೆ, ಆಯಿತಾ. ಸೊ ಈಗ ನೋ ಡ್ರಾಮಾ, ಆಯಿತಾ. ಡೈರೆಕ್ಟ್ ಮ್ಯಾಟ್ರು, ಕತೆ ಗೀತೆ ಎಲ್ಲ ಇಲ್ಲ ಗೈಸ್. ಇವಾಗ ಏನಿದೆ ಮ್ಯಾಟ್ರು ನೀನು ಹೇಳಪ್ಪ, ನಾನು ನೋಡ್ತೀನಿ. ನೋಡೋಕ್ಕೆ ಜನ ರೆಡಿ ಇದ್ದಾರೆ, ಬಟ್ ನೀವು ಅಷ್ಟೇ ಅವ್ರಿಗೆ ಬೇಕಾಗಿರುವಂಥ ವಿಷಯಗಳನ್ನ ನೀವು ಮಾತಾಡೋರು ಮಾತ್ರ ನೋಡ್ತಾರೆ. ಇಲ್ಲ ಅಂತಂದರೆ ಬುಲ್ಶಿಟ್ ಯಾವುದೂ ಕೂಡ ನೋಡಲ್ಲ ಆಡಿಯನ್ಸ್ಗಳು. ಯಾಕೆಂತಂದರೆ ನೆಸೆಸಿಟಿ ಇಲ್ಲ. ಈಗ ನೀವು ಒಂದು ರೀಲ್ಸ್ನೇ ಏನಾದ್ರು ಸ್ವಲ್ಪ ಏನೋ ಸರಿ ಇಲ್ಲ ಅಂತ ಅನ್ಸೋರು ನೀವು ಎತ್ಬಿಡ್ತೀರ, ಮೇಲಕ್ಕೆ ಹಿಂಗೆ ತಳ್ಳಿಬಿಡ್ತೀರ. ಇನ್ನು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಗಳು ಯಾರಾದರೂ ಸ್ವಲ್ಪ ಓವರಾಗಿ ಕತೆ ಗೀತೆ ಹೊಡಿತಾವನೆ ಅಂತ ಗೊತ್ತಾದರೆ ಆ ವೀಡಿಯೋ ನೋಡೋಕ್ಕೆ ಹೋಗಲ್ಲ, ಆ್ಯಂಡ್ ಆ ಚಾನಲ್ನೇ ನೋಡಲ್ಲ. ಒಂದು ಸಲ ಮೈಂಡಲ್ಲಿ ಫಿಕ್ಸ್ ಆದರೆ ಇವರು ವೀಡಿಯೋ ನೋಡಬಾರ್ದು ಅಂತಂದರೆ ನೋಡೋಕ್ಕೆ ಹೋಗಲ್ಲ ಪರ್ಸ್ನಲಿ, ಅಲ್ವಾ. ಸೊ ಆ ಥರ ಮೈಂಡ್ಸೆಟ್ ಇರೋದ್ರಿಂದ ಸ್ಟೋರಿ ಟೆಲ್ಲಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀರಾ ಆ್ಯಂಡ್ ನೀವು ಯಾವ ಥರ ಜೆಲ್ ಆಗ್ತೀರಾ ಆಡಿಯನ್ಸ್ಗಳ ಜೊತೆ, ತುಂಬ ಮ್ಯಾಟ್ರ್ ಆಗುತ್ತೆ ಗೈಸ್, ಆಯಿತಾ. ಸೊ ಈಗ ನೋಡಪ್ಪ, ಈಗ ನಾನು ಏನು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರೆ ನಾನೇನು ಹೀರೋನಾ? ಇಲ್ಲ, ಆಯಿತಾ. ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು, ಆಯಿತಾ. ನಾನು ಬೆಳೆದ್ಬಿಟ್ಟೆ, ನನಗೆ ಇದ್ದದೇ ನಾನು ತಗೋಬಿಟ್ಟೆ ಅಂತ ಅಂದ್ಬಿಟ್ಟು ಲೆವೆಲ್ ನೋಡಿದ್ರೆ ಆಡಿಯನ್ಸ್ಗಳು ಬಿಟ್ಬಿಡೋಯ್ತಾರೆ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ, ಆಯಿತಾ. ಇಂಥವ್ರು 1000 ಜನ ನೋಡ್ತಾರೆ. ಎಷ್ಟೊಂದು ಜನ ರಿಚ್ ಫೆಲೋಸ್ಗಳಿದ್ದಾರೆ, ಚೆನ್ನಾಗಿ ದುಡ್ಡು ಮಾಡಿರೋ, ಅವರೆಲ್ಲ ಡೌನ್ ಟು ಅರ್ತ್ ಆಗಿರ್ತಾರೆ, ಅಲ್ವಾ. ಕೆಲವರು ಅಷ್ಟು ಇದ್ರೂ ಕೂಡ, ಅಯ್ಯೋ ಸ್ಕ್ರೀನ್ ಲಾಕ್ ಆಗೋಯ್ತಾ, ಅಷ್ಟಿದ್ರೂ ಕೂಡ ಡೌನ್ ಟು ಅರ್ತ್ ಇರ್ತಾರೆ ಕೆಲವರು. ಓಕೆ. ಸೊ ನೀವು ಎಷ್ಟು ಆಡಿಯನ್ಸ್ಗಳ ಜೊತೆ ಮಿಂಗಲ್ ಆಗ್ತೀರೋ ಅಷ್ಟು ನಿಮಗೆ ಟಚಲ್ಲಿ ಇರ್ತಾರೆ. ಸೊ ಹಾಗಾಗಿ ನಿಮ್ಮದು ಸ್ಟೋರಿ ಟೆಲ್ಲಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆದಷ್ಟು ಏನಂತೀರ, ನಯವಿನಯತೆಯಿಂದ ಇರಬೇಕಾಗುತ್ತೆ. ಸೊ ಅದಿದ್ದಷ್ಟು ಮತ್ತು ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಷ್ಟು ಸೊ ನಿಮಗೆ ವಾಚ್ ಟೈಮ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಇದೊಂದು ಫೋಕಸ್ನ ಮಾಡಿ. ನೆಕ್ಸ್ಟು 6ನೇದು ಬಂದು, ಸೊ ಯಾವಾಗಲೂ ಕೂಡ ನೀವು ನಿಮ್ಮ ವ್ಯೂವರ್ಸ್ಗಳಿಗೆ ಆದಷ್ಟು ವೀಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳಬೇಕು, ಆಯಿತಾ. ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಅಂತ ಹೇಳಬೇಕು. ಯಾಕೆಂತಂದರೆ ನೀವು ಏನೋ ಒಂದು ವೀಡಿಯೋ ಮಾಡ್ತಾ ಇರ್ತೀರ ಅಂತಂದರೆ ಒಂದು ಕಾನ್ಸೆಪ್ಟ್ ಇಟ್ಟಿರ್ತೀರ, ಆ ಕಾನ್ಸೆಪ್ಟಾಗಿ ಖಂಡಿತವಾಗ್ಲೂ ರೆಡಿಯಾಗೇ ಬಂದು ವೀಡಿಯೋ ಮಾಡ್ತಾ ಇರ್ತೀರ. ಸೊ ನೀವು ಅದನ್ನು ಹೇಳೋದ್ರಿಂದ ಆ ವೀಡಿಯೋನ ಕೊನೆ ತನಕ ನೋಡಿದ್ರೆ ಸೊ ನಿಮಗೂ ಒಂದು ವ್ಯಾಲ್ಯೂ ಸಿಕ್ತಂಗೆ, ಆ್ಯಂಡ್
ಆಡಿಯನ್ಸ್ಗಳಿಗೂ ಒಂದು ವ್ಯಾಲ್ಯೂ, ಅವ್ರಿಗೇನೋ ಅವ್ರಿಗೇನು ಬೇಕಾಗಿರುತ್ತೆ ಅದನ್ನು ನೋಡಿದ್ರೆ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ. ಸೊ ನೀವು ವೀಡಿಯೋನ ಕೊನೆ ತನಕ ನೋಡಿ ಅಂತಂದ್ಬಿಟ್ಟು ನೀವು ಕಂಟೆಂಟಲ್ಲಿ ಏನು ಫೋಕಸ್ ಮಾಡಿಲ್ಲ, ಏನು ಹೇಳಿಲ್ಲ, ವಿಷಯವೇ ಇಲ್ಲ ಅಂತಂದರೆ, ನಾನು ಆವಾಗಲೇ ಹೇಳಿದಂಗೆ ಕತೆ ಗೀತೆ ಓಡಿದ್ರೆ ಸೊ ಖಂಡಿತವಾಗ್ಲೂ ಇಷ್ಟ ಆಗಲ್ಲ, ನೋಡೋಕ್ಕೋಗಲ್ಲ. ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು ಕೂಡ ವೀಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳಬೇಕು. ಮತ್ತು ಅದರ ಜೊತೆಗೆ ನೀವು ಅದೇ ಥರ ಆ ಒಂದು ವೀಡಿಯೋದಲ್ಲಿ ವಿಷಯದ ಬಗ್ಗೆ ಮಾತಾಡಿರಬೇಕು, ಅವ್ರಿಗೆ ಹೆಲ್ಪ್ ಆಗುವಂಥ ಕಂಟೆಂಟ್ನ ನೀವು ಕೊಟ್ಟಿರಬೇಕು. ಆವಾಗ ಮಾತ್ರ ಅವರು ಕೊನೆ ತನಕ ನೋಡ್ತಾರೆ, ಆದರೆ ನಿಮಗೂ ವಾಚ್ ಟೈಮ್ ಬರುತ್ತೆ. ಇದೊಂದು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಟ್ರಿಕ್. ಓಕೆ, ಡಿಸಪಾಯಿಂಟ್ ಮಾಡಬಾರ್ದು ಆಡಿಯನ್ಸ್ಗಳನ್ನ. ಸಿನಿಮಾ ನೋಡಿ ಈ ಚೆನ್ನಾಗದೆ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಕ್ಲೈಮ್ಯಾಕ್ಸೇ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡ್ತೀರಾ ಅಲ್ವಾ, ನೆಕ್ಸ್ಟ್ ಆ ಸಿನಿಮಾಗೆ ಹೋಗಲ್ಲ. ಹಂಗೆ ಕತೆ ಆಯಿತಾ. ಇದು ಒಂದು ಫೋಕಸ್ ಮಾಡಿ ಗೈಸ್. ನೆಕ್ಸ್ಟ್ ಬಂದು 7th ಎಂಡ್ ಸ್ಕ್ರೀನು ಮಸ್ಟ್ ಗೈಸ್, ಆಯಿತಾ. ಸೊ ನೋಡಿ, ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋ ಮುಗಿಬೇಕಾದ್ರೆ, ನನ್ನ ವೀಡಿಯೋನ ಈ ಒಂದು ವೀಡಿಯೋ ಮುಗಿಬೇಕಾದ್ರೆ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಒಂದಷ್ಟು ವೀಡಿಯೋಗಳು ಬರ್ತವೆ, ಅದನ್ನು ಎಂಡ್ ಸ್ಕ್ರೀನ್ ಅಂತೀವಿ. ಈ ಒಂದು ವೀಡಿಯೋ ಮುಗಿತಿದ್ದಂಗೆ ನೀವು ಬೇರೆಯವ್ರ ವೀಡಿಯೋ ನೋಡೋಕೆ ಹೋಗ್ತೀರಾ. ಆಗ ನೀವು ನನ್ನ ವೀಡಿಯೋನ ನಾನು ನಿಮಗೆ ಸಜೆಸ್ಟ್ ಮಾಡ್ತು ಅಂತಂದರೆ ನೀವು ನನ್ನ ವೀಡಿಯೋನ ಯಾವುದೋ ಒಂದು ಇಷ್ಟ ಆಗಿ ನೀವು ನೋಡ್ಬೋದು. ಅದಕ್ಕೋಸ್ಕರ ಎಂಡ್ ಸ್ಕ್ರೀನ್ನ ಉಪಯೋಗಿಸಿ ಪ್ರತಿ ವೀಡಿಯೋದಲ್ಲೂ ಕೂಡ. ಆಗ ಇದರಿಂದ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಈ ಒಂದು ವೀಡಿಯೋ ನೋಡಿದವರು ಆ ಒಂದು ವೀಡಿಯೋನೂ ಕೂಡ ನೋಡ್ತಾರೆ, ಅದರಿಂದ ವಾಚ್ ಟೈಮ್ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಟ್ರಿಕ್ ಬಂದು 8ನೇದು, ಲೈಕ್ ಮಾಡಿ ಅಷ್ಟೇ ಗೈಸ್, ಇನ್ನೇನಿಲ್ಲ ಆಯಿತಾ. ಸೊ ನೋಡಿ, ಸೊ ನೀವು ಇಷ್ಟೊತ್ತು ನಾನು ಏನು ಹೇಳಿದೆ ಆಯಿತಾ, ಇದರಲ್ಲಿ ನೀವು ಜಸ್ಟು 1-2-3 ಫಾಲೋ ಮಾಡಿದ್ರು ಸಾಕು ಗೈಸ್, ಆಯಿತಾ. 2-3 ಫಾಲೋ ಮಾಡಿದ್ರು ಸಾಕು, ಖಂಡಿತವಾಗ್ಲೂ ವಾಚ್ ಟೈಮ್ ಮಾಡ್ಕೊಳ್ಬೋದು. ಸೊ ಆದಷ್ಟು ಯೂಟ್ಯೂಬಲ್ಲಿ ಏನು ಅಂತಂದರೆ, ಸೊ ಎಲ್ಲವೂ ಕೂಡ ಶಿಸ್ತುಬದ್ಧಾಗಿ ನೀವು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಬೆಲೆ ಸಿಕ್ಕೇ ಸಿಗುತ್ತೆ. ಏನು ಯೋಚನೆ ಮಾಡೋಕ್ಕೋಗ್ಬೇಡಿ, ಯೂಟ್ಯೂಬಲ್ಲಿ ವಾಚ್ ಟೈಮ್ ಆಗ್ತಾಯಿಲ್ಲ ಅದು ಇದು ಅಂತ ಯೋಚನೆ ಮಾಡೋಕ್ಕೋಗ್ಬೇಡಿ. ಜಸ್ಟ್ ಈ ಥರ ಟ್ರಿಕ್ಸ್ಗಳನ್ನ ಟ್ರೈ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಒಂದಲ್ಲ ಒಂದಿನ. ಆಮೇಲೆ ನೀವೇ ಹೇಳ್ತೀರಾ ವಾಚ್ ಟೈಮ್ ಮಾಡೋದು ಫುಲ್ ಈಸಿ ಅಂತ. ಓಕೆ, ಸೊ ಇದಿಷ್ಟು ಟ್ರಿಕ್ಸ್ಗಳು ಗೈಸ್. ಹೇಗನ್ನಿಸ್ತು ವೀಡಿಯೋ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.